ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಏನಿದು ರೆಸಿಪಿ ತೋರಿಸ್ತಾ ಇದ್ದೀರಿ ಅಂದ್ಕೊಂಡ್ರೆ, ಇದು ರಾಗಿ ಸರಿ ಮಕ್ಕಳಿಗೆ 8+ ಮಂತ್ಸಿಂದ ಮಕ್ಕಳಿಗೆ ಕೊಡುವಂತಹ ಒಂದು ಅದ್ಭುತವಾದಂತಹ ಓಮ್ ರಾಗಿ ಸರಿ ಅಂತಲೇ ಹೇಳ್ಬೋದು. ಬಿಕಾಸ್ ಇದು ತುಂಬ ಹೆಲ್ದಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದಕ್ಕೇನೆಲ್ಲ ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ನಾನು ಇಲ್ಲಿ 2 kg ರಾಗಿನ ತೊಗೊಂಡಿದ್ದೀನಿ. ರಾಗಿನ ತೊಗೊಂಡು ಚೆನ್ನಾಗಿ ತೊಳೆದು ಅದನ್ನು ಒನ್ ಡೇ ನೆನೆಸ್ಕೊಂಡು, ಮತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ನೆನೆಸ್ಕೊಂಡು, ರಾತ್ರಿ ಮತ್ತೆ ಒಂದು ಬಟ್ಟೆಯಲ್ಲಿ ಕಟ್ಟಿ ಮೊಳಕೆನ ತೊಗೊಂಡಿದ್ದೀನಿ. ಕಂಪ್ಲೀಟ್ ಒನ್ ನೈಟ್ ಬಿಟ್ಟರೆ ಸಾಕು, ಚೆನ್ನಾಗಿ ಮೊಳಕೆ ಬರುತ್ತೆ. ಇಷ್ಟು ಮಾತ್ರ ಮೊಳಕೆ ಬಂದರೆ ಸಾಕು. ಆ ಮೊಳಕೆನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 150 ಗ್ರಾಮ್ ಅಷ್ಟು ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಹಾಗೆ 10 ಏಲಕ್ಕಿ, 2 ಜಾಕಾಯಿ ತೊಗೊಂಡಿದ್ದೀನಿ. 1 kg ಕೆಂಪು ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ 1 kg ಗೋಧಿನ ತೊಗೊಂಡಿದ್ದೀನಿ. ಈ ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತು ಆರ್ಗ್ಯಾನಿಕ್ ಶಾಪಲ್ಲೇ, ಮಗುಗೆ ಕೊಡೋದ್ರಿಂದ ಆರ್ಗ್ಯಾನಿಕ್ ಶಾಪಲ್ಲೇ ತೊಗೊಂಡಿದ್ದೀನಿ. ಹಾಗೆ ಹೆಸರುಕಾಳು 150 ಗ್ರಾಮ್, ಉದ್ದಿನಬೇಳೆ 100 ಗ್ರಾಮ್, ಹಾಗೆ ನೋಡಿ ಉದ್ದಿನಬೇಳೆ ರೌಂಡ್ ಆಗಿರುವಂತಹ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಮೆಂತ್ಯ 25 ಗ್ರಾಮ್, ಮೆಣಸು 25 ಗ್ರಾಮ್, ಜೀರಿಗೆ 50 ಗ್ರಾಮ್, ಮತ್ತು ಮಕಾನ 100 ಗ್ರಾಮ್ನ ತೊಗೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, ಹಾಗೆ ನಮಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್, ಅಂದರೆ ಮನೇಲಿ ಏನೇನೆಲ್ಲ ಡ್ರೈ ಫ್ರೂಟ್ಸ್, ಸೋಯಾಬೀನ್ ಕಾಳು 150 ಗ್ರಾಮ್ನ ತೊಗೊಂಡಿದ್ದೀನಿ. ಸೋಯಾಬೀನ್ ಕಾಳು ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ. ಮತ್ತು ತೊಗರಿಬೇಳೆ 150 ಗ್ರಾಮ್. ಈ ಎಲ್ಲ ಐಟಮ್ಸ್ ಜೊತೆ ಮಖಾನ 100 ಗ್ರಾಮ್ ತೊಗೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಒಂದೊಂದು ಇಡಿಯಷ್ಟು, ನಮ್ಮ ಮುಷ್ಟಿ ಎಷ್ಟಿರುತ್ತೆ ಆ ಒಂದೊಂದು ಇಡಿಯಷ್ಟು ನಾನು ತೊಗೊಂಡಿದ್ದೀನಿ. ಗೋಡಂಬಿ 1 ಮುಷ್ಟಿ, ಹಾಗೆ ಖರ್ಜೂರ, ಬಾದಾಮಿ, ಮತ್ತು ವಾಲ್ನಟ್, ಮತ್ತು ಪಿಂಕ್ ಕಲರ್ ಇರುವಂತಹ, ಅಂದರೆ ಮೇಲೆ ಸಿಪ್ಪೆ ಪಿಂಕ್ ಕಲರ್ ಇರುವಂತಹ ಪಿಸ್ತವನ್ನು ತೊಗೊಂಡಿದ್ದೀನಿ. ಮಕ್ಕಳಿಗೆ ಸಾಧ್ಯವಾದಷ್ಟು ರೋಸ್ಟೆಡ್ ಪಿಸ್ತನ ತೊಗೋಬೇಡಿ, ವಿತೌಟ್ ಸಾಲ್ಟ್ ಇರುವಂತಹ ಪಿಸ್ತವನ್ನು ತೊಗೋಬೇಕಾಗುತ್ತೆ. ಯಾಕಂದರೆ ಮಕ್ಕಳಿಗೆ ಸಾಲ್ಟ್ ಕೊಡಲ್ವಲ್ಲ 1 ಇಯರ್ ತನಕ, ಹಾಗಾಗಿ ಸಾಲ್ಟ್ ತುಂಬ ಎಲ್ತ್ಗೂ ಒಳ್ಳೆಯದಲ್ಲ. ಮತ್ತು ಈ ಬೇಳೆಕಾಳುಗಳನ್ನ, ಅಕ್ಕಿನ, ರಾಗಿನ ಇವೆಲ್ಲವನ್ನು ನೀಟಾಗಿ ವಾಶ್ ಮಾಡಿಕೊಂಡು, ನೀಟಾಗಿ ಬಿಸಿಲಲ್ಲಿ, ಚೆನ್ನಾಗಿ ಬಿಸಿಲಿರುವ ಟೈಮಲ್ಲಿ ಒಣಗಿಸ್ಕೋಬೇಕು. ನಾನು ಅಷ್ಟೇ ತುಂಬ ದಿನ ಪ್ಲ್ಯಾನ್ ಮಾಡ್ತಿದ್ದೆ, ಬಟ್ ಬಿಸಿಲು ಇಲ್ಲದೇ ಇರೋಂತಹ ರೀಸನ್ನಿಂದ ಬಿಸಿಲು ಬಂದಾಗಲೇ ನಾನು ಒಣಗಿಸ್ಕೊಂಡು ಅಲ್ಲೇ ಇದ್ದು ಒಣಗಿಸ್ಕೊತಿದ್ದೀನಿ. ಅದಕ್ಕೆ ನನ್ನ ಮಗನೂ ಸಮೇತ ಅಲ್ಲೇ ಕರ್ಕೊಂಡೋಗಿದ್ದೀನಿ. ಅವನಂತೂ ತುಂಬ ನನಗೆ ಹಿಂಸೆ ಮಾಡ್ತಿದ್ದ. ಯಾಕೆ ಅಂತಂದರೆ ನಾನು ಎಲ್ಲಿ ಒಣಗಾಕಿದ್ದೀನೋ ಅದ್ರ ಮೇಲೇ ಹೋಗಬೇಕಂತೆ. ಹಾಗಾಗಿ ತುಂಬ ಹಿಂಸೆ ಕೊಟ್ಟ. ಆದರೂ ಪರವಾಗಿಲ್ಲ ಅಂತ ಅವನನ್ನು ನೋಡಿಕೊಂಡು ನಾನು ಅದನ್ನು ನೀಟಾಗಿ ಸ್ವಲ್ಪ ಕೈ ಆಡಿಸಿ ಚೆನ್ನಾಗಿ ಒಣಗಿಸ್ಕೊಂಡೆ. ಒಂದೇ ದಿನದಲ್ಲಿ ಚೆನ್ನಾಗಿ ಒಣಗ್ತು, ಯಾಕಂದರೆ ಬಿಸಿಲು ಚೆನ್ನಾಗಿತ್ತು. ಆನಂತರ ಈ ರಾಗಿನ ಸಪ್ರೇಟ್ ಇಟ್ಕೊಂಡು, ಈ ಬೇಳೆಕಾಳುಗಳು ಮತ್ತು ಅಕ್ಕಿ, ಗೋಧಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇಲ್ಲಿ ಹುರ್ಕೋತಾ ಇದ್ದೀನಿ. ಇದನ್ನು ಹೇಗೆ ಹುರ್ಕೋಬೇಕಪ್ಪ ಅಂದರೆ, ತುಂಬ ರೋಸ್ಟ್ ಮಾಡಬೇಕಾ, ಇಲ್ಲ ತುಂಬ ಜಾಸ್ತಿ ರೋಸ್ಟ್ ಮಾಡಬಾರ್ದು. ಏಕೆಂದರೆ ಅದರಲ್ಲಿರುವಂತಹ ವಿಟಮಿನ್ಸ್, ಮಿನರಲ್ಸು ಎಲ್ಲ ಹೋಗುತ್ತೆ. ಹಿಡಿ ಬೆಚ್ಚಗಾಗುವಂಥದ್ದು, ಅಂದರೆ ಒಂದು ಹಿಡಿಯಲ್ಲಿ ಇಟ್ಕೊಂಡಾಗ ಅದು ಕೈಗೆ ಸುಡಬೇಕು. ಅಷ್ಟು ಪ್ರಮಾಣಕ್ಕೆ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲವನ್ನು ಸ್ವಲ್ಪವಾಗಿ ನಾವು ಹುರ್ಕೋಬೇಕಾಗತ್ತೆ. ನೋಡಿ, ಇದರಲ್ಲಿ ಬಳಸಿರುವಂತಹ ಎಲ್ಲ ಐಟಮ್ಸು ಅಷ್ಟೇ ತುಂಬ ಹೆಲ್ತ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಐಟಮ್ಸ್ ಅಂತ ಹೇಳ್ಬೋದು. ಮತ್ತು ಮಕ್ಕಳು ಬಾಡಿ ಅನ್ನೋದು ತುಂಬ ಬಿಲ್ಡ್ ಆಗ್ತಾ ಇರುತ್ತೆ. ಅವ್ರಿಗೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳನ್ನು ಕೊಡಬೇಕಂದ್ರೆ ನಾವು ಮನೇಲಿರುವಂತಹ ಎಲ್ಲ ಬೇಳೆಕಾಳುಗಳನ್ನು ಕೊಡಬೇಕಾಗತ್ತೆ. ಅದರಲ್ಲೂ ರಾಗಿ ತುಂಬ ಇಂಪಾರ್ಟೆಂಟು. ಈ ರಾಗಿನ ಕಟ್ಟಿ ಕೊಡೋದ್ರಿಂದ ಇನ್ನೂ ತುಂಬ ಹೆಲ್ತಿಗೆ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಅದರಲ್ಲಿರುವಂತಹ ಎಲ್ಲ ಪೌಷ್ಟಿಕಾಂಶ ಮಕ್ಕಳಿಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಎಲ್ಲವನ್ನು ನೀಟಾಗಿ ಚೆನ್ನಾಗಿ ಹುರ್ಕೊಂಡಿದ್ದು ಆಯಿತು. ಮತ್ತು ನೋಡಿ, ನಾನಿಲ್ಲಿ ಡ್ರೈ ಫ್ರೂಟ್ಸ್ನೂ ಸಮೇತ ಹುರ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನೂ ಅಷ್ಟೇ ತುಂಬ ಜಾಸ್ತಿ ಹುರಿಬಾರ್ದು, ನೋಡಿಕೊಂಡು ಗೊತ್ತಾಗುತ್ತೆ ಅಲ್ವಾ. ನಾರ್ಮಲಾಗಿ ಹುರಿಬೇಕಾದ್ರೆ ಸ್ವಲ್ಪ ರೋಸ್ಟ್ ಆದರೆ ಸಾಕು. ಅದನ್ನು ಮತ್ತೆ ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಎಲ್ಲವನ್ನು ಹುರಿದಿದ ನಂತರ ನೀಟಾಗಿ ಆರಲಿಕ್ಕೆ ಬಿಡಬೇಕು. ಏಕೆಂತಂದರೆ ಆರಲಿಲ್ಲ ಅಂತಂದರೆ ಮತ್ತೆ ಮಿಷಿನ್ಗೆ ಹಾಕಿದಾಗ ಅದು ಹಾಗಾಗಿ ಇಪ್ಪೆನೇ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಇದನ್ನೆಲ್ಲ ಹುರ್ಕೊಂಡು ಒಂದು ದೊಡ್ಡ ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದೀನಿ ಆರಲಿಕ್ಕೆ ಅಂತ. ಈ ಡ್ರೈ ಫ್ರೂಟ್ಸ್ನೂ ಅಷ್ಟೇ ನೀಟಾಗಿ ಹುರ್ಕೊಂಡಿದ್ದೀನಿ. ಮತ್ತು
ಈ ಸೋಯಾಬೀನ್ ಕಾಳು ಕೊಡೋದ್ರಿಂದ ಉದ್ದಿನಬೇಳೆ, ಹೆಸರುಕಾಳು, ತೊಗರಿಬೇಳೆ, ಕಡಲೆಕಾಳು ಇವೆಲ್ಲವನ್ನು ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಬಾಡಿ ಬಿಲ್ಡ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಈ ಡ್ರೈ ಫ್ರೂಟ್ಸ್ ಕೊಡೋದ್ರಿಂದ ಮಕ್ಕಳ ಮೆಮೊರಿ ಪವರ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ಅವರ ದೈಹಿಕವಾಗಿ, ಮಾನಸಿಕವಾಗಿ ಎರಡರಲ್ಲೂ ತುಂಬ ಚೆನ್ನಾಗಿ ಅಂದರೆ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ನೋಡಿ ಇಲ್ಲಿ ಮೆಂತ್ಯವನ್ನು ಹುರ್ಕೋತಾ ಇದ್ದೀನಿ. ಮೆಂತ್ಯ, ಮೆಣಸು, ಜೀರಿಗೆ, ಏಲಕ್ಕಿನ, ಜಾಕಾಯಿನ ಸುಮ್ಮನೆ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು, ಅದನ್ನು ಜಾಸ್ತಿ ಉರಿಬಾರ್ದು. ಇವೆಲ್ಲವನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಮಖಾನವನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಖಾನ ಯಾಕೆ ಅಂದರೆ ಮೆತ್ತಕ್ಕಿರುತ್ತಲ್ವ, ಅದು ಸ್ವಲ್ಪ ಮಟ್ಟಿಗೆ ಗರಿ ಗರಿ ಆಗೋ ತನಕ ನೀಟಾಗಿ ಅದನ್ನು ಹುರ್ಕೋಬೇಕು. ಹಾಗೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ತೋರಿಸೋದು ಮರ್ತಿದ್ದೆ. ಕರಿಬೇವಿನ ಸೊಪ್ಪು ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಅದನ್ನು ಬಿಸಿಲಿಗಿಟ್ಟು ಅದನ್ನು ವಾಶ್ ಮಾಡಿ ತೊಳೆದು ಅದನ್ನು ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಆನಂತರ ಅದನ್ನು ಸಮೇತ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ ಮಖಾನವನ್ನು ಹುರಿದಿದ್ದಾಯಿತು. ನಂತರ ಕರಿಬೇವಿನ ಸೊಪ್ಪನ್ನು ಅಷ್ಟೇ ನೀಟಾಗಿ ಹುರ್ಕೋಬೇಕು. ಗರಿ ಗರಿ ಆಗೋ ತನಕ ಕರಿಬೇವಿನ ಸೊಪ್ಪನ್ನು ಹುರ್ಕೋಬೇಕು. ಯಾಕೆಂದರೆ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಏನಾದರೂ ನೀರಿತ್ತು ಅಂದರೆ ಇಷ್ಟು ಮಾಡಿರುವಂತಹ ಸರಿ ಪೌಡ್ರೆಲ್ಲ ತುಂಬ ಬೇಗ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ತುಂಬ ಮುನ್ನೆಚ್ಚರಿಕೆಯಿಂದ ನಾವು ಕರಿಬೇವಿನ ಸೊಪ್ಪನ್ನ ಗರಿ ಗರಿ ಆಗೋ ತನಕ ಹುರ್ಕೊಳ್ಳೇಬೇಕು. ಇದೆಲ್ಲ ಆದ ನಂತರ ರಾಗಿನ ತುಂಬ ಜಾಸ್ತಿ ಉರಿಬಾರ್ದು, ಇಡೀ ಬೆಚ್ಚಕ್ಕೂ ಉರಿಬಾರ್ದು. ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾಕೆಂತಂದರೆ ಅದರಲ್ಲಿ ಏನಾದರೂ ಸ್ವಲ್ಪ ನೀರು ಪ್ರಮಾಣ ಏನಾದರೂ ಇದ್ದರೆ ಅದೆಲ್ಲ ಹೋಗಲಿ ಅಂತ. ನೋಡಿ ನಾನಿಲ್ಲಿ ಜಾಕಾಯಿನ ಸ್ವಲ್ಪ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಜಾಕಾಯಿ ಕೊಡೋದ್ರಿಂದ ಮಕ್ಕಳಿಗೆ ಕಫ ನೆಗಡಿ ಏನೂ ಆಗಲ್ಲ. ಮತ್ತು ಗಟ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೆ ಜಾಕಾಯಿನ ದಿನ ಕೊಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನಾನು ಇವೆಲ್ಲವನ್ನು ಆರಿದ ನಂತರ ನೀಟಾಗಿ ಒಂದು ಬಾಕ್ಸ್ಗೆ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ನೀಟಾಗಿ ಈಗ ಮಿಲ್ಲಿಗೆ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಬರ್ತಾರೆ, ಅಂದರೆ ಪೌಡರ್ನ ಮಾಡಿಸ್ಕೊಂಡು ಬರ್ತಾರೆ. ಒಂದು ಬಾಕ್ಸಲ್ಲಿ ಹಾಕಿ ಕಳಿಸಿದ್ರೆ ನೀಟಾಗಿ ಮಿಲ್ನ ಮಾಡಿಸ್ಕೊಂಬರ್ತಾರೆ. ಮಿಲ್ ಮಾಡಿಸ್ಕೊಂಡು ಬಂದಿದ್ದಾದಮೇಲೆ ಇದನ್ನು ನೀಟಾಗಿ ನಾವು ಜರ್ಡಿನ ಆಡಿಸ್ಕೊಂಡು 6 ತಿಂಗಳಿಂದನೇ ಯಾರೆಲ್ಲ ಕೊಡ್ತೀರಾ ಅವರು ಒಂದು ಕಾಟನ್ ವೇಲನ್ನು ತೊಗೊಂಡು ಅದರಲ್ಲಿ ರಾಗಿ ಹಿಟ್ಟನ್ನ ಶೋಧಿಸ್ಕೊಂಡು ಮಕ್ಕಳಿಗೆ ಕೊಡಬೇಕಾಗುತ್ತೆ. ಆದರೆ ಇದು 8 ತಿಂಗಳ ನಂತರ ಈ ಸರಿ ಪೌಡ್ರನ್ನ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಸೊ ನೋಡಿ ಈಗ ನಮಗೆ ಪೌಡ್ರ್ ರೆಡಿ ಆಯಿತು. ಒಂದು ಬಾಕ್ಸ್ಗೆ ಹಾಕ್ಕೊಂಡು ನೀಟಾಗಿ ಅದ್ರ ಮೇಲೆ ಒಂದು ಪೇಪರ್ ಕವರ್ ಏನಾದರೂ ಹಾಕಿ ನೀಟಾಗಿ ಮುಚ್ಚಳನ ಮುಚ್ಚಿ ನಾವು ಸ್ಟೋರ್ ಮಾಡ್ಕೋಬೋದು. ನಮಗೆ ಇದು 3 ತಿಂಗಳ ತನಕ ನಮಗೆ ಯೋಚನೆ ಇಲ್ಲದೆ ಆರಾಮಾಗಿ ಬರುತ್ತೆ. ಈಗ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ನಾನು 2 ಸ್ಪೂನಷ್ಟು ಪೌಡರ್ನ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗಂಟು ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಹಚ್ಕೊಂಡು ಅದನ್ನು ತಿರುಗಿಸ್ತಾ ಬರಬೇಕು. ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಆಗುತ್ತೆ. ನೀಟಾಗಿ ನೋಡಿ ಇಲ್ಲಿ ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ. ಇದು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಯಾಕಂದರೆ ಎಲ್ಲ ಕಾಳುಗಳು, ಬೇಳೆಕಾಳುಗಳು ಹಾಕಿದ್ದೀವಲ್ಲ, ಅಕ್ಕಿ, ರಾಗಿ, ಗೋಧಿ ಎಲ್ಲ ಬೇಳೆಕಾಳುಗಳು ಹಾಕಿದ್ದೀವಲ್ವ. ಹಾಗಾಗಿ ನೋಡಿ ಜೀರಿಗೆ, ಮೆಣಸು, ಮೆಂತ್ಯ, ಏಲಕ್ಕಿ ಎಲ್ಲ ಕೊಡೋದ್ರಿಂದ ಮಕ್ಕಳ ಡೈಜೆಷನ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈ ಎಲ್ಲವನ್ನು ಒಟ್ಟಾಗಿ ಕೊಟ್ಟಾಗ ಮಕ್ಕಳು ಒಂದು ಸ್ವಲ್ಪ ತಿಂದರೂ ಸಾಕು, ಅವರಿಗೆ ಬೇಕಾಗಿರುವಂತಹ ದಿನದ ಪೌಷ್ಟಿಕಾಂಶ ಅವರಿಗೆ ಸಿಕ್ಬಿಡುತ್ತೆ. ಹಾಗಾಗಿ ಎಲ್ಲ ತಾಯಿಯಂದರು ಈ ರಾಗಿ ಸರಿನ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನೋಡಿ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ನಾವು ಇಲ್ಲಿ ರಾಗಿ ಮೊಳಕೆ ಕಟ್ಟಿರೋದ್ರಿಂದ ಇದು ತುಂಬ ಜಾಸ್ತಿ ಗಟ್ಟಿ ಆಗಲ್ಲ. ಆದರೆ ಸ್ವಲ್ಪ ಮಾಡುವಾಗ ಸ್ವಲ್ಪ ತೆಳುವಾಗಿರುತ್ತೆ. ಆದರೆ ಸ್ವಲ್ಪ ಹಾರಲಿಕ್ಕೆ ಬಿಟ್ಟಾಗ ಅದು ಗಟ್ಟಿ ಆಗುತ್ತೆ. ಅಂದರೆ 8 ತಿಂಗಳ ಮಕ್ಕಳಿಗೆ ಇಷ್ಟು ಪ್ರಮಾಣ ಸಾಕು. ಆದರೆ ನನ್ನ ಮಗ ಈಗ 11 ಕಂಪ್ಲೀಟಾಗಿ 12 ತಿಂಗಳಲ್ಲಿರೋದ್ರಿಂದ ನಾನು ಸ್ವಲ್ಪ ಗಟ್ಟಿಯಾಗೇ ಕೊಡ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟರೆ ಇದು ತುಂಬ ಚೆನ್ನಾಗಿ ಗಟ್ಟಿ ಆಗುತ್ತೆ. ಅದನ್ನು ನಾನು ನನ್ನ ಮಗನಿಗೆ ಕೊಡ್ತೀನಿ. ನೋಡಿ ಇಷ್ಟು ಸಾಕನ್ಸುತ್ತೆ, ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಮನೆಯಲ್ಲೇ ಮಾಡಿರುವಂತಹ ಶುದ್ಧ ತುಪ್ಪವನ್ನು ಮಕ್ಕಳಿಗೆ ದಿನಾಗಲೂ ಕೊಡಬೇಕಾಗುತ್ತೆ. ದಿನಕ್ಕೆ 3ರಿಂದ 4 ಸ್ಪೂನ್ ತುಪ್ಪ ಮಕ್ಕಳಿಗೆ ಬೇಕೇ ಬೇಕು. ಏಕೆಂದರೆ ಬೋನ್ಸ್ ಎಲ್ಲ ತುಂಬ ಸ್ಟ್ರಾಂಗಾಗಿ ಬೆಳಿಬೇಕಲ್ವ. ಹಾಗಾಗಿ ಮತ್ತು ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ತುಪ್ಪ ತಿನ್ನೋದ್ರಿಂದ. ಇದನ್ನು ಈಗ ನಾವು ಆರಾಮಾಗಿ ಮಕ್ಕಳಿಗೆ ಸರ್ವ್ ಮಾಡ್ಬೋದು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಇದನ್ನು ದೊಡ್ಡವ್ರು ಬೇಕಾದರೂ ಕುಡಿಬೋದು, ಅಂದರೆ ಗಂಜಿ ಥರ ಮಾಡಿಕೊಂಡು ಕುಡಿಬೋದು.